ಶತ್ರುಗಳು ಯಾವುದೋ ಕಾರಣಕ್ಕೆ ನಮ್ಮ ರಾಜ್ಯಗಳನ್ನ ಆಕ್ರಮಣ ಮಾಡಿ ಅದನ್ನ ಪಡ್ಕೊಂಡಿರ್ತಾರಲ್ಲ ಅದನ್ನ ವಾಪಸ್ ತಗೊಳ್ಳೋದು, ಇದು ರಾಜನ ಪ್ರಥಮ ಕರ್ತವ್ಯ ಆಗಬೇಕು. ಅಂದರೆ ಗಡಿಯನ್ನ ಕಾಯಬೇಕು, ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಉಂಟು ಮಾಡಿ ಇದೆಲ್ಲ ನಮ್ಮದು ಅನ್ನೋ ಒಂದು ಸ್ವಾಭಿಮಾನವನ್ನು ಉಕ್ಕಿಸಿದಂತಹ ಇವರಿಬ್ಬರು ಇದ್ದಂತಹ ರಾಜ್ಯ ಯಾವುದು, ಯಾವ ಕಾಲ ಯಾವುದು, ಇದನ್ನ ಮೊದಲನೇ ಚಿನ್ನದ ಯುಗ ಅಂತ ಹೇಳ್ಬೋದು ಅಂತಾರೆ. ಸುಮ್ಮನೆ ಯಾವುದೋ ಕಾರಣಕ್ಕೆಲ್ಲ ಮಾಡಿರೋದು, ಈ ದೃಷ್ಟಿಯಿಂದ ಮಾಡಿರುವಂಥದ್ದು. ರಾಷ್ಟ್ರ ರಕ್ಷಣೆಯ ದೃಷ್ಟಿಯಿಂದ ಈ ಶಾಸ್ತ್ರವನ್ನು ರಚನೆ ಮಾಡಿದ್ದೇನೆ ಅಂತ ಬಹಳ ಸಮರ್ಥನೀಯವಾಗಿ ಹೇಳ್ಕೊಳ್ಳುವಂತಹ ವ್ಯಕ್ತಿ ಅವನು. ಆದರೆ ನಿಮಗೆ ಬೇಡ ಅಂತಂದರೆ ನೀವು ಆ ರೀತಿ ಕೆಲಸ, ಒಂದು ಉದಾತ್ತವಾದ ಧ್ಯೇಯದಿಂದ ಕೆಲಸ ಮಾಡಿದ್ರೆ ಜಗತ್ತು ನಿಮ್ಮ ಕಾಲ್ಬುಡದಲ್ಲಿರುತ್ತೆ ಅಂತ. ಆವಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮಿಬ್ಬರ ಸೌಹಾರ್ದ ಹೀಗೆ ಉಳಿಬೇಕು ಅಂತ ತನ್ನ ಮಗಳನ್ನ ಮದುವೆ ಮಾಡ್ಕೊಡ್ತಾನೆ. ಯಾರಿಗೆ? ಚಂದ್ರಗುಪ್ತನಿಗೆ. ಚಂದ್ರಗುಪ್ತನಿಗೆ. ಸೊ ಯವನರ ಸ್ನೇಹಿತ ಅಂತ ಆಗ್ತಾನೆ ಇವನು. ಅವನಿಗೆ ಯವನಾಧಿಪತಿ ಅಂತ ಹೇಳ್ತಾರೆ. ಅಯೋನ್ಸ್ ಅಂದ್ರೆ ಗ್ರೀಕರು, ಸೆಲ್ಯೂಕಸ್. ಅವನು ಭಾಗವತ ಧರ್ಮಕ್ಕೂ ಸೇರ್ಕೊಳ್ತಾನೆ. ಇವರ ಚಂದ್ರಗುಪ್ತನಿಗೆ ಮಗಳನ್ನು ಮದುವೆ ಮಾಡ್ಕೊಡ್ತಾನೆ. ಇವನ ಹೆಸರನ್ನ ಗ್ರೀಕಿನ ದಾಖಲೆಗಳಲ್ಲಿ ತುಂಬಾ ಪ್ರಸಿದ್ಧವಾಗಿ ಬರುತ್ತೆ, ಸಾಂಡ್ರೊಕೊಟ್ಟಸ್ ಅಂತ. ಚಂದ್ರಗುಪ್ತನ ಹೆಸರು ಸಾಂದ್ರೊಕೊಟ್ಟಸ್ ಅಂತ ಗ್ರೀಕ್ ಇದರಲ್ಲಿ ಏನು ಗ್ರಂಥಗಳಲ್ಲೆಲ್ಲ ಉಲ್ಲೇಖ ಬರುತ್ತೆ. ಅದರ ಜೊತೆಗೆ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ, ಇವನಿಗೆ ಬಲವಾಗಿ ನಿಂತಿದ್ದವನು ಒಬ್ಬ ಮಂತ್ರಿ, ಪ್ರಧಾನ ಮಾತ್ಯ ಅಂತ. ನೋಡಿ, ನಮ್ಮಲ್ಲಿ ಆಮೇಲೆ ಯಾರು ಹೇಳೋರೇ ಇಲ್ಲ. ಇದನ್ನ ಅಲ್ಲಿನವ್ರು ಹೇಳ್ತಾರೆ. ಅಂದ್ರೆ ಒಬ್ಬ ರಾಜ ಆಳಬೇಕು ಅಂತ ಹೇಳಿದ್ರೆ ಅವನದ ಬಲ ಒಂದಿರುತ್ತೆ. ನಮ್ಮಲ್ಲಿ ರಾಜನೀತಿಯ ಪ್ರಕಾರ 3 ಶಕ್ತಿಗಳನ್ನು ಹೇಳ್ತಾರೆ ಗಣಪತಿಯವರೇ. ಉತ್ಸಾಹ ಶಕ್ತಿ, ಮಂತ್ರಶಕ್ತಿ, ಪ್ರಭುಶಕ್ತಿ ಅಂತ ಹೇಳ್ತಾರೆ. ಉತ್ಸಾಹ ಅದು ನಿನ್ನ ವೈಯಕ್ತಿಕವಾಗಿರೋ, ನಾನು ಮಾಡಬೇಕು ಅನ್ನೋ ಉತ್ಸಾಹ ನನಗಿರಬೇಕು, ಆವಾಗ ನಾನು ಮುಂದುವರಿತೀನಿ. ಮಂತ್ರಶಕ್ತಿ ಅಂದ್ರೆ ಹೇಗೆ ಹೋಗ್ಬೇಕು, ಎಲ್ಲಿಂದ ಹೋದ್ರೆ ಏನಾಗುತ್ತೆ, ಗೆಲ್ಲೋದು ಹೇಗೆ, ಸೋಲ್ಸೋದು ಹೇಗೆ, ಇದನ್ನೆಲ್ಲ ಹೇಳ್ಕೊಡೋ ಅಂಥದ್ದು ಮಂತ್ರಶಕ್ತಿ. ಇನ್ನೊಂದು ಪ್ರಭುಶಕ್ತಿ ಅಂತ ಹೇಳಿದ್ರೆ ಕೋಶದಂಡ, ಅಂದ್ರೆ ಒಳ್ಳೆ ಟ್ರೆಷರಿ ಇರಬೇಕು, ದುಡ್ಡು ಕಾಸು ಇರಬೇಕು, ಜೊತೆಗೆ ಸೇನಾಶಕ್ತಿ. ಇದಿಷ್ಟು ಸೇರಿದ್ರೆ ಮಾತ್ರ ಒಬ್ಬ ರಾಜ ನಿಜವಾಗ್ಲೂ ಕೂಡ ಒಂದು ಸರಿಯಾದಂತಹ ರೀತಿಯಲ್ಲಿ ತನ್ನ ರಾಜ್ಯವನ್ನ ರಕ್ಷಣೆ ಮಾಡೋದಕ್ಕೆ ಸಮರ್ಥನಾಗ್ತಾನೆ ಅಂತ. ಇದನ್ನೆಲ್ಲ ಒದಗಿಸಿದ್ದವನು ಅವನದು ಉತ್ಸಾಹ ಶಕ್ತಿ ಚಂದ್ರಗುಪ್ತಂದು. ಇನ್ನು ಉಳಿದಿದ್ದನ್ನೆಲ್ಲ ಇವನು ಸೇರಿ ಮಾಡ್ತಾನೆ ಅಂತ ಅಲ್ಲಿನ ಗ್ರೀಕ್ ಗ್ರಂಥಗಳಲ್ಲಿ ಉಲ್ಲೇಖ ಬರುತ್ತೆ. ಅವರಿಗೆ ಒಬ್ಬ ಬ್ರಾಹ್ಮಣ ಚಾಣಕ್ಯ ಅಂತ, ಅವನು ಇದೆಲ್ಲ ಮಾಡ್ತಾ ಇದ್ದಾನೆ, ಸಹಾಯ ಮಾಡ್ತಿದ್ದಾನೆ ಅಂತ ಅಲ್ಲಿನ ಉಲ್ಲೇಖಗಳೆಲ್ಲ ಬರುತ್ತೆ. ಇದು ಬಹಳ ಮುಖ್ಯವಾಗಿರುವಂಥ ನಾವು ಗಮನಿಸಬೇಕಾಗಿರೋದು ಅಂತ. ನೋಡಿ, ಮುಂದೆ ನಮ್ಮ ದೇಶದಲ್ಲಿ ನಡೆದಿರುವಂಥ ಅನೇಕ ಈ ಅಪಚಾರಗಳು, ಅಪಸವ್ಯಗಳು, ಅಪರಾಧಗಳು ರಾಜಕೀಯವಾಗಿದೆಯಲ್ಲ, ಇದನ್ನ ನೀವು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಒನ್ ಆಫ್ ದೀಸ್ 3 ಮಿಸ್ಸಿಂಗ್ ಆಗಿರುತ್ತೆ. ಇಲ್ಲ ಸ್ವತಃ ರಾಜನಿಗೆ ಉತ್ಸಾಹ ಇರಲ್ಲ, ಇಲ್ಲ ಅದು ಉತ್ಸಾಹ ಇದ್ರೂ ಕೂಡ ಮಂತ್ರಶಕ್ತಿ ಇರೋದಿಲ್ಲ, ಇನ್ನೊಂದಿರಲ್ಲ, ಈ ತರ ಆಗುತ್ತೆ. ಅಂದ್ರೆ ಇದು 3 ಒಗ್ಗೂಡಿದಾಗ ಸರಿಯಾದ ಏನು ರೇಷಿಯೋ ಅಂತ ಹೇಳ್ತೀವಲ್ಲ, ಆ ಇದರಲ್ಲಿ ಅಂಶ ಸೇರಿಕೊಂಡು ಬಂದಾಗ, ಕೂಡಿ ಬಂದಾಗ ಕೆಲಸ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಯ್ತು. ಇಲ್ಲಿ ಆಯ್ತು, ಇವನು ಮದುವೆ ಮಾಡ್ಕೊಡೋದಷ್ಟೇ ಅಲ್ಲದೆ ಅವನನ್ನ ತನ್ನ ಇನ್ನು ಯಾವತ್ತೂ ಯುದ್ಧಕ್ಕೆ ಬರೋದಿಲ್ಲ, ನಾವು ಹೀಗೆ ಚೆನ್ನಾಗಿರ್ತೀವಿ ಅಂತ ಹೇಳ್ಬಿಟ್ಟು ಸೆಲ್ಯೂಕಸ್ಸು ಇವನಿಗೆ ಸ್ನೇಹಿತ ಆಗ್ಬಿಡ್ತಾನೆ, ಮಾವ ಆಗ್ಬಿಡ್ತಾನೆ. ಸೊ ಗ್ರೀಕ್ ಮಾವ, ಭಾರತದ ಅಳಿಯ ಸಂಬಂಧಿ ಆಗ್ಬಿಡ್ತಾನೆ ಮಗಳನ್ನು ಮದುವೆ. ಇದು ನಿಜ. ನೋಡಿ, ನಾವು ಶಾಕುಂತಲ ನಾಟಕದಲ್ಲಿ ಈ ದುಷ್ಯಂತನನ್ನ ದುಷ್ಯಂತನ ಸಹಾಯಕ್ಕೆ ಈ ಬಿಲ್ಲು ಬಾಣ ಇದನ್ನೆಲ್ಲ ಹಿಡಿದಿರೋಂಥ, ಅಂದ್ರೆ ಅದರ ಟ್ರೈನಿಂಗ್ ಇರೋವಂಥವ್ರು, ಬಿಲ್ಲು ಬಾಣಗಳನ್ನ, ಕತ್ತಿ ವರಸೆ ಇದೆಲ್ಲ ತಿಳಿದಿರೋವಂಥವ್ರು, ಅಂಥ ಒಬ್ಬರು ಅನೇಕ ಜನ ಹುಡುಗಿಯರು ಜೊತೆಯಲ್ಲಿ ಇದ್ದ ಹಾಗೆ ಉಲ್ಲೇಖ ಮಾಡ್ತಾನೆ ಕಾಳಿದಾಸ. ಅಂದ್ರೆ ರಾಜರ ಆಳ್ವಿಕೆಯಲ್ಲಿ ಅಥವಾ ಆಳ್ತನದಲ್ಲಿ ಇವರು ಸೇವಕರಾಗಿ ಇರ್ತಾ ಇದ್ರು. ಅಂದ್ರೆ ಬೇಕಾದಷ್ಟು ಜನ ಅವರು ಅದೇನ ದೌವಾರಿಕರು ಅಂತ ಹೇಳ್ತಾರೆ ಅವರನ್ನ. ಅಂದ್ರೆ ಪ್ರತಿಹಾರಿಗಳು, ರಾಜನ ಅಂತಃಪುರದ ಅಂತಲ್ಲ, ಅವನು ಎಲ್ಲಿದ್ರೆ ಆ ದ್ವಾರವನ್ನು ಕಾಯೋದು. ಅಂದ್ರೆ ಅವರಿಗೆ ಈ ಶಸ್ತ್ರಾಸ್ತ್ರಗಳಲ್ಲಿ ಒಳ್ಳೆ ತಯಾರಿ ಇರಬೇಕು. ಅಂದ್ರೆ ಶತ್ರುಗಳು ಎರಗಿ ಬಂದಾಗ ತಕ್ಷಣಕ್ಕೆ ರಿಯಾಕ್ಟ್ ಮಾಡುವಂತ ಒಂದು ಉತ್ಸಾಹ ಇರಬೇಕು, ಆ ಒಂದು ಸಿದ್ಧತೆ ಇರಬೇಕು.
ಆ ರೀತಿ ಅಂತವ್ರು ಇದ್ರು ಅಂತ ಹೇಳ್ತಾರೆ, ಯವನಿಯರು ಅಂತ. ಕಮಾಂಡೋ ಪಡೆ ಕಮಾಂಡೋ ಪಡೆ ಹೌದು, ಹತ್ತಿರದಲ್ಲಿ ಇರ್ತಾರೆ. ಅದು ಇತ್ತು ಅಂತ ಈ ದುಷ್ಯಂತನಿಗೆ ಅವರೆಲ್ಲ ಇದ್ರು ಅಂತ ಅಭಿಜ್ಞಾನ ಶಾಕುಂತಲದಲ್ಲಿ ಒಂದು ಕಡೆ ಉಲ್ಲೇಖ ಬರುತ್ತೆ. ಇಲ್ಲಿ ಚಂದ್ರಗುಪ್ತನಿಗೂ ಕೂಡ ಅವಳು ಸೆಲ್ಯೂಕಸ್ನ ಮಗಳು ಹೆಂಡತಿಯಾಗಿ ಬಂದಾದ್ಮೇಲೆ ಬಹುಶಃ ಅಲ್ಲಿನ ಇವರು ಸೇನಾನಿಗಳು, ಈ ಸ್ತ್ರೀಯರು ಎಲ್ಲ ಯುದ್ಧ ಸನ್ನದ್ಧತೆಯನ್ನು ಪರಿಣತರಾಗಿರೋಂಥವ್ರು ಎಲ್ಲ ಜೊತೆಲಿ ಬಂದಿರಬಹುದು ಅಂತ ಹೇಳ್ಬೋದು. ಅದೆಲ್ಲ ಇವಾಗ ನಮಗೆ ಮುಖ್ಯ ಅಲ್ಲ. ಇದು ಏನಾಯಿತು, ಇದು ವಿಷಯ ಇಷ್ಟು ಅಂದರೆ ಶತ್ರುಗಳನ್ನು ಹಿಮ್ಮೆಟ್ಟಿಸೋದು. ಶತ್ರುಗಳು ಯಾವುದೋ ಕಾರಣಕ್ಕೆ ನಮ್ಮ ರಾಜ್ಯಗಳನ್ನು ಆಕ್ರಮಣ ಮಾಡಿ ಅದನ್ನು ಪಡ್ಕೊಂಡಿರ್ತಾರಲ್ಲ, ಅದನ್ನು ವಾಪಸ್ ತಗೊಳ್ಳೋದು, ಇದು ರಾಜನ ಪ್ರಥಮ ಕರ್ತವ್ಯ ಆಗಬೇಕು. ಅಂದರೆ ಗಡಿಯನ್ನು ಕಾಯಬೇಕು, ಗಡಿಗಳನ್ನು ಮೇರೆಗಳನ್ನು ಕಾಯ್ಕೊಳ್ಳೋದು ಒಂದು, ಸೀಮಾ ಪ್ರದೇಶಗಳನ್ನು ನಮ್ಮದನ್ನು ಉಳಿಸ್ಕೊಳ್ಳೋದು ಒಂದು. ಅದಕ್ಕೆ ಬೇಕಾಗಿರುವಂಥದ್ದೇನು, ಸೈನ್ಯ ಸಿದ್ಧತೆ. ಸ್ವತಃ ರಾಜನಿಗೆ ಇರಬೇಕಾಗಿರುವಂತಹ ಉತ್ಸಾಹ ಶಕ್ತಿ ಮತ್ತು ಸೈನ್ಯ ಸಿದ್ಧತೆ ಇರಬೇಕು. ಇದಿಷ್ಟನ್ನು ಮಾಡಿ ಇವರಿಬ್ಬರು ಇದನ್ನು ಉಳಿದ್ರು. ಇದಕ್ಕೆ ಅವನು ಏನು ಮಾಡ್ತಾನೆ ಚಾಣಕ್ಯ ಅಂತ ಹೇಳಿದ್ರೆ, ಸ್ವಲ್ಪ ಸ್ಥಿರ ಆದ ತಕ್ಷಣ ಇದನ್ನು ಬರೆದಿರ್ತಾನೆ. ಅದೇ ಅರ್ಥಶಾಸ್ತ್ರ. ಕೌಟಿಲ್ಯ ಅರ್ಥಶಾಸ್ತ್ರ ಅಂದರೆ ಜಗತ್ತಿನ ಸುಪ್ರಸಿದ್ಧವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ರಾಜನೀತಿ ಗ್ರಂಥ ಅಂತ ಹೇಳಿದ್ರೆ ಇದು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ನಮ್ಮಲ್ಲಿ ಅರ್ಥ ಅಂದರೆ ಅನೇಕ ಅರ್ಥಗಳಿದೆ, ಅದರಲ್ಲಿ ರಾಜನೀತಿಯು ಒಂದು ಅರ್ಥ ಅಂದರೆ ದುಡ್ಡು ಅಂತಾಗುತ್ತೆ, ಅರ್ಥ ಅಂದರೆ ಶಬ್ದಕ್ಕೆ ಅರ್ಥ ಅಂತಾಗುತ್ತೆ. ಇಟ್ ಹ್ಯಾಸ್ ಗಾಟ್ ಸೋ ಮೆನಿ ಶೇಡ್ಸ್ ಆಫ್ ಮೀನಿಂಗ್. ಇಲ್ಲಿ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಅಂತಲ್ಲ, ಇದು ಅನೇಕ ಅರ್ಥಗಳಿಂದ ಇರೋವಂಥದ್ದು. ಈ ಅರ್ಥಶಾಸ್ತ್ರವನ್ನು ತುಂಬ ಜನ, ಅದರಲ್ಲೂ ವಿನ್ಸೆಂಟ್ ಸ್ಮಿತ್ ಅಂತ ಅವರೆಲ್ಲ ಹೇಳ್ತಾರೆ, ಅತ್ಯಂತ ವೈಜ್ಞಾನಿಕವಾದ ವ್ಯವಸ್ಥಿತವಾದಂತಹ ಮತ್ತು ವಿಶಾಲವಾದಂತಹ ಭೂಮಿಯನ್ನು ಆಳೋದಕ್ಕೆ ಬೇಕಾಗಿರುವಂತಹ ತತ್ವ ಸಿದ್ಧಾಂತಗಳು ರಾಜಕೀಯದ್ದೇನಿದೆ ಅದಷ್ಟು ಇದರಲ್ಲಿದೆ ಅಂತ ಹೇಳಿ ಮೆಚ್ಚಿಕೊಳ್ತಾರೆ. ಇವತ್ತಿಗೂ ಕೂಡ ಒನ್ ಆಫ್ ದಿ ಬೆಸ್ಟ್. ಇದು ಎಷ್ಟು ಪ್ರಾಚೀನ ಅಂತ ಹೇಳಿದ್ರೆ ನಮಗೆ ಮರ್ತೇ ಹೋಗಿದೆ. ಈ ಗ್ರಂಥಗಳನ್ನು ಕೂಡ ಆಮೇಲೆ ನಡೆದಂತಹ ಅನೇಕ ಆಕ್ರಮಣಗಳ ಕಾಲದಲ್ಲಿ ಎಲ್ಲೆಲ್ಲ ಹೊಟ್ಟೋಗಿತ್ತು, ಗ್ರಂಥಗಳು ಸಿಕ್ಕಿರಲಿಲ್ಲ. ಅದು ಸಿಕ್ಕಿದ್ದೇ ನಮಗೆ ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು, ಅಲ್ಲೇ ಸಿಕ್ಕಿದ್ದು. 1902ರಲ್ಲಿ ಡಾಕ್ಟರ್ ಶ್ಯಾಮಾಶಾಸ್ತ್ರಿಯವರು ಅದನ್ನು ಮ್ಯಾನುಸ್ಕ್ರಿಪ್ಟಿಂದ ಅಂದರೆ ಹಸ್ತಪ್ರತಿಯಿಂದ ಎಡಿಟ್ ಮಾಡಿ ಸಂಪಾದಿಸಿ ಪುಸ್ತಕವಾಗಿ ಪ್ರಕಟಿಸಿದರು. ಆಮೇಲೆ ಅದರ ಬಗ್ಗೆ ಎಲ್ಲ ಚರ್ಚೆ ಶುರು ಆಯಿತು. ಅದಕ್ಕೆ ತುಂಬ ಗೌರವ ಉಂಟು ಇಡೀ ಜಗತ್ತಿನಲ್ಲಿ. ಈ ಅರ್ಥಶಾಸ್ತ್ರಕ್ಕೆ ತುಂಬ ದೊಡ್ಡ ಗೌರವ ಉಂಟು. ಶ್ಯಾಮಾಶಾಸ್ತ್ರಿಗಳನ್ನಂತೂ ಜರ್ಮನಿಯಲ್ಲಿ ನಮ್ಮ ಮಹಾರಾಜರು ಹೋಗಿದ್ದಾಗ, ಶ್ಯಾಮಾಶಾಸ್ತ್ರಿಗಳು ಊರಿನವರ ನೀವು ಅಂತ ನಮ್ಮ ಮಹಾರಾಜರು ಹೋಗಿದ್ದಾಗ ಅಷ್ಟರ ಮಟ್ಟಿಗೆ ಅಂದರೆ ವಿದ್ವತ್ ಗೌರವ. ಅದು ಮೊದಲ ಬಾರಿಗೆ ಅರ್ಥಶಾಸ್ತ್ರದಂಥ ಗ್ರಂಥವನ್ನು ಅವರು ಹೊರತಂದಿದ್ದರಿಂದ ಅವ್ರಿಗೆ ಗೌರವ ಸಿಕ್ತು ಅಂತ ಇದು ಒಂದು. ಹೀಗೆ ಎರಡನೇ ಬಾರಿ ಬಂದಂತಹ ಗ್ರೀಕ್ ಆಕ್ರಮಣವನ್ನು ಅವನ ಪರಾಸ್ತಗೊಳಿಸಿ ಆ ರಾಜ್ಯದ ಗಡಿಗಳನ್ನು ರಕ್ಷಿಸಿ ಭದ್ರಗೊಳಿಸಿ ಜನರನ್ನು ಆಕ್ರಮಣಕಾರರಿಂದ ತಪ್ಪಿಸಿ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಉಂಟು ಮಾಡಿ ಇದೆಲ್ಲ ನಮ್ಮದು ಅನ್ನೋ ಒಂದು ಸ್ವಾಭಿಮಾನವನ್ನು ಉಕ್ಕಿಸಿದಂತಹ ಇವರಿಬ್ಬರು ಇದ್ದಂತಹ ರಾಜ್ಯ ಯಾವುದು, ಯಾವ ಕಾಲ ಯಾವುದು, ಇದನ್ನು ಮೊದಲನೇ ಚಿನ್ನದ ಯುಗ ಅಂತ ಹೇಳ್ಬೋದು ಅಂತಾರೆ ನಮ್ಮ ಸಾವರ್ಕರ್ ಅವರು. ಅಂದರೆ ಇದರ ಸಾರ ಏನಾಯ್ತು ಹೇಳಿ? ಸಾರ ಏನು, ಯಾವನೋ ಒಬ್ಬ ರಾಜ ವಂಶದಲ್ಲಿ ಹುಟ್ಟುಬಿಟ್ಟ ಅಂತ ಹೇಳಿದ ತಕ್ಷಣ ಅವನನ್ನು ರಾಜ ಅಂತ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅವನ ಆಡಳಿತ ಕ್ರಮ ಹೇಗಿರಬೇಕು ಅಂದರೆ ಇದಾಗಿರಬೇಕು ಅಂತ. ಪ್ಯಾರಾಮೀಟರ್ಸ್ ಏನಿರಬೇಕಪ್ಪ ಅಂದರೆ ಇದು, ಕಂಡೀಷನ್ಸ್ ಏನಿರಬೇಕು ಅಂದರೆ ಇದು. ಅಂದರೆ ಇದನ್ನು ಸೀಮಾರೇಖೆಗಳನ್ನು ಭದ್ರಪಡಿಸಬೇಕು, ಒಳಗಿನ ಆಡಳಿತವನ್ನು ಚೆನ್ನಾಗಿ ಮಾಡಬೇಕು, ಆದರೆ ಇನ್ನೂ ವಿಸ್ತರಿಸಬೇಕು. ಇದು ಬಿಟ್ಟರೆ ಇದನ್ನು ಮಾಡದೇ ಇದ್ದರೆ ಅವನನ್ನು ರಾಜ ಅಂತ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು ಬಹಳ ಮುಖ್ಯ. ಮತ್ತು ಇದ್ದ ಗಡಿಗಳನ್ನು ಭದ್ರಪಡಿಸಬೇಕು. ಇದು ಅದಕ್ಕೋಸ್ಕರವಾಗಿಯೇ ಈ ಕಾಲವನ್ನು, ಚಂದ್ರಗುಪ್ತ ಮತ್ತು ಚಾಣಕ್ಯರ ಕಾಲವನ್ನು, ಇದನ್ನು ಮೊದಲ ಚಿನ್ನದ ಯುಗ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ ಸಾವರ್ಕರ್. 6 ಚಿನ್ನದ ಯುಗಗಳಲ್ಲಿ ಇದು ಮೊದಲನೇ ಯುಗ. ಈಗ ನೋಡಿ, ಈ ಚಾಣಕ್ಯನ ಗ್ರಂಥ ಇದೆಯಲ್ಲ, ಇದ್ರ ಬಗ್ಗೆ ನಾವೊಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊಬೇಕು. ಈ ಚಾಣಕ್ಯನನ್ನು ಬೇರೆ ಬೇರೆ ಥರ ಎಲ್ಲ ವ್ಯಾಖ್ಯಾನ ಮಾಡ್ತಾರಲ್ಲ, ಆದರೆ ಇವನು ಮಹಾ ಚಾಣಾಕ್ಷ ಎಲ್ಲದರಲ್ಲೂ ಕೂಡ. ಅಂದರೆ ರಾಜ್ಯದ ವಿಚಾರಕ್ಕೆ ಬಂದಾಗ ಒಂಥರ ಮರ್ಸಿಲೆಸ್. ರಾಜ್ಯದ ಮತ್ತು ರಾಜ್ಯ ಅಂತ ಹೇಳಿದ್ರೆ ನಾವು ಬರೀ ಇಲ್ಲಿ ಅಂದರೆ ಭೌಗೋಳಿಕವಾಗಿ ಅಷ್ಟೇ ಅಲ್ಲ, ಅದರಲ್ಲಿರುವಂತಹ ಪ್ರಜೆಗಳು, ಆ ಪ್ರಜೆಗಳು ಅನುಸರಿಸಿರುವಂತಹ ರೀತಿ ನೀತಿಗಳು, ಆ ಸಭ್ಯತೆ, ಆ ಸಂಸ್ಕೃತಿ, ಅವರ ಕಲೆ, ಅವರ ವ್ಯಾಪಾರ ವಾಣಿಜ್ಯ ಎಲ್ಲವೂ ಸೇರುತ್ತೆ. ರಾಜ್ಯ ಅಂತ ಹೇಳಿದ್ರೆ ಸುಮ್ಮನೆ ಒಂದಿಷ್ಟಲ್ಲ ಜಾಗ ಅಂತಲ್ಲ, ಅದರಲ್ಲಿರುವಂಥ ಸಕಲವೂ ಸೇರುತ್ತೆ, ಜನಗಳಿಗೆ ಸಂಬಂಧಪಟ್ಟಿದ್ದು. ಅದನ್ನು ಉಳಿಸ್ಕೊಳ್ಳೋನು ಯಾವನು, ಅವನು ಮಹಾರಾಜ. ಅದಕ್ಕೆ ಏನಾಗಬೇಕು ಅಂತ ಇವನು ಹೇಳ್ತಾನೆ. ಇದನ್ನು ಬರೆದಂಥವನು ಸಾಮಾನ್ಯನಲ್ಲ. ನೋಡಿ, ಈ ನಮ್ಮ ಧರ್ಮಶಾಸ್ತ್ರಗಳು, ರಾಜನೀತಿ ಶಾಸ್ತ್ರಗಳು ಬಹಳ ಕಾಲದಿಂದ ಅನೇಕ ಬರ್ತಾನೇ ಇದೆ. ಇವನೇ 12 ಜನ ಪೂರ್ವಾಚಾರ್ಯರನ್ನು ಸ್ಮರಿಸ್ಕೊಳ್ತಾನೆ.
ಅಂದರೆ ಹಿ ಇಸ್ ನಾಟ್ ದಿ ಫಸ್ಟ್ ಒನ್ ಟು ರೈಟ್. ಅದೇನಾಗುತ್ತೆ ಅಂದರೆ ತುಂಬ ಪ್ರಧಾನವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದು ಪ್ರಧಾನವಾಗುತ್ತೆ, ಇದನ್ನು ಜನ ಹೇಳ್ತಾರೆ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಎಲ್ಲ ಶಾಸ್ತ್ರಗಳಲ್ಲೂ ಹೀಗೆ ಬಹಳ ಹಿಂದಿನ ಕಾಲದಿಂದ ಬಂದಿರುವಂಥದ್ದು. ಈಗ ಯೋಗಶಾಸ್ತ್ರ ಪತಂಜಲಿ ಇದೆ, ಏನೋ ಒಂದು ಕ್ರಿಸ್ಪ್ ಆಗಿದೆ, ಬರೆದಿದೆ, ಇತ್ತೀಚಿನ ಕಾಲದ್ದು ಅಂತ ಒಪ್ಕೊಳ್ತೀವಿ. ಕೃಷ್ಣ ಹೇಳಿಲ್ವೇ ಯೋಗಶಾಸ್ತ್ರವನ್ನು, ರಾಜಯೋಗ. ಸೊ ಈ ರೀತಿ ಬಹಳ ಪ್ರಾಚೀನ ಕಾಲದಿಂದ ನಮ್ಮ ದೇಶದಲ್ಲಿ ಈ ಶಾಸ್ತ್ರಗಳು, ಅದ್ಯಾವುದೋ ಶಾಸ್ತ್ರಗಳು ಇವೆಲ್ಲವನ್ನು ಕೂಡ ಬಳಕೆಯಲ್ಲಿ ಇಟ್ಕೊಂಡಿದ್ದರಿಂದ, ಅದನ್ನು ಪ್ರಯೋಗಿಸುವಂತಹ ಪಟುಗಳು ಪರಿಣತರು ಇದ್ದಿದ್ದರಿಂದ ಇವೆಲ್ಲವೂ ಕೂಡ ಸುಭದ್ರವಾಗಿದೆ ಅನ್ನೋದು ಒಂದು ಮುಖ್ಯವಾದ್ದು. ನೋಡಿ, ಈ ಚಾಣಕ್ಯನ ವಿಚಾರಕ್ಕೆ ಬಂದಾಗ, ಚಾಣಕ್ಯತಿ ವಿಖ್ಯಾತಃ ಶ್ರೋತ್ರಿಯ ಸರ್ವಧರ್ಮವಿತ್ ಅಂತ ಮುದ್ರಾ ರಾಕ್ಷಸ ನಾಟಕ ಅಂತ ಒಂದು ಬಂದಿದೆ. ಜಸ್ಟ್ ಓನ್ಲಿ ಪೊಲಿಟಿಕಲ್ ಪ್ಲೇ ವಿ ಹ್ಯಾವ್. ಅದರಲ್ಲಿ ಚಾಣಕ್ಯನೇ ಹೀರೋ. ಅಲ್ಲಿ ರಸ ಯಾವುದಪ್ಪ ಅಂದರೆ, ನಮ್ಮಲ್ಲಿ ಶೃಂಗಾರಾದಿ ನವರಸಗಳನ್ನು ಹೇಳ್ತೀವಲ್ಲ, ಶೃಂಗಾರಾಗೆ ವೀರ ಅದೆಲ್ಲ ಅಲ್ಲ, ಬುದ್ಧಿರಸ ಅಂತ ಹೇಳ್ತಾರೆ ನಮ್ಮ ಗಣೇಶ್ ಅವರು. ಅಂದರೆ ಅಂಥ ಬುದ್ಧಿ ಪ್ರಯೋಗಿಸ್ತಾನೆ ಅವನು. ಹೆಚ್ಚಿಗೆ ಏನು ನಮ್ಮಲ್ಲೇ ಜಗಳಗಳು ಮಾಡಿ ಅವರನ್ನು ಕೊಂದು ಇದು ಮಾಡದೆ ಒಂದು ಕೌಟಿಲ್ಯ ತಂತ್ರದಿಂದ ಜನರನ್ನೆಲ್ಲ ಒಗ್ಗೂಡಿಸ್ಬಿಡ್ತಾನೆ. ತೀರಾ ಅನಿವಾರ್ಯವಾಗಿರುವಂಥ 1-2 ಕೊಲೆಗಳಾಗುತ್ತೆ ಅಷ್ಟೇ ಹೊರತುನುವೆ. ಆ ನಂದನ ಅಮಾತ್ಯನಾಗಿದ್ದಂತಹ ಅಮಾತ್ಯ ರಾಕ್ಷಸನನ್ನು ಚಂದ್ರಗುಪ್ತನಿಗೆ ಅಮಾತ್ಯ ಮಾಡೋದು ಅವನ ಕೆಲಸ. ನನಗೆ ಬೇಕಾಗಿಲ್ಲ, ಅವನು ಬಂದಿರಬೇಕು ಅಂತ. ಅಂದರೆ ನೋಡ್ಕೊಳ್ಳಿ, ಇವನು ರಾಜ್ಯವನ್ನು ಹೊಂದಿಸ್ಕೊಟ್ಟಿದ್ದು, ಆದರೆ ಹಿ ಡಸಂಟ್ ವಾಂಟ್ ಟು ಸಿಟ್ ಇನ್ ದಟ್ ಚೇರ್. ಯಾರು? ಚಾಣಕ್ಯ. ಸೊ ಅಮಾತ್ಯನನ್ನು ಮಾಡಿಸ್ಕೊಳ್ತಾನೆ. ಅದಕ್ಕೆ ಬುದ್ಧಿ ಉಪಯೋಗಿಸ್ತಾನೆ. ಅಲ್ಲಿ ಒಂದು ಸಂಭಾಷಣೆ ಬರುತ್ತೆ. ಆ ಶಿಷ್ಯ ಬಂದು, ಆಚಾರ್ಯರೇ ಅದಾಗೋಯ್ತು ಇದಾಗೋಯ್ತು, ಅವನು ಅಲ್ಲಿ ಹೋಗ್ಬಿಟ್ಟ, ಇವನು ಇಲ್ಲಿ ಹೋಗ್ಬಿಟ್ಟ ಅಂತ. ಅದಕ್ಕೆ ಚಾಣಕ್ಯ ಹೇಳ್ತಾನೆ, ಯಾವುದು ಎಲ್ಲಾದರೂ ಹೋಗ್ಕೊಳ್ಳಿ, ಬುದ್ಧಿಸ್ತು ಮಾಗಾನ್ಮಮ ಅಂತ ಹೇಳ್ತಾನೆ. ನನ್ನ ಬುದ್ಧಿ ಒಂದು ನನ್ನ ಹತ್ರ ಇದ್ದರೆ ಸಾಕು, ನಾನು ಕೆಲಸ ಮಾಡ್ತೀನಿ. ಅಂದರೆ ಸಾಕು, ಉಳಿದ ಸಲಕರಣೆಗಳು ಉಪಕರಣಗಳು ಎಲ್ಲಿ ಬೇಕಾದರೂ ಹೋಗ್ಬೋದು, ನನ್ನ ಬುದ್ಧಿ ನನ್ನ ಹತ್ರ ಇದ್ದರೆ ಅಂಥ ಒಂದು ಆತ್ಮವಿಶ್ವಾಸ ಮಹಾಮೇಧಾವಿ. ಅದನ್ನೇ ಅವ್ರು ಹೇಳ್ತಾ ಇರೋದು. ಚಾಣಕ್ಯ ಇತಿ ವಿಖ್ಯಾತಃ ಶ್ರೋತ್ರಿಯ ಸರ್ವಧರ್ಮವಿತ್ ಅಂತ. ಎಲ್ಲ ಧರ್ಮಗಳನ್ನು ಬಲ್ಲೋ, ರಾಜಧರ್ಮ ಗೊತ್ತು, ಗೃಹಸ್ಥ ಧರ್ಮ ಗೊತ್ತು, ರಾಜ್ಯದ ಪ್ರತಿಯೊಂದು ಏನು ಸೇನಾ ಧರ್ಮ ಗೊತ್ತು, ಹೀಗೆ ಎಲ್ಲವನ್ನು ಮಾಡಿರ್ತಾನೆ. ಅವನು ತನ್ನ ಇದರಲ್ಲಿ ಅರ್ಥಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾನೆ. ಇದು ಬಹಳ ಚೆನ್ನಾಗಿರುವಂಥದ್ದು, ಅವನೇ ಹೇಳ್ಕೊಂಡಿರುವಂಥದ್ದು, ಎಲ್ಲೋ ಅವನು ಹೆಚ್ಚಿಗೆ ಹೇಳ್ಕೊಂಡಿಲ್ಲ. ಆದರೆ ಅವನ ಒಂದು ಇದು ಹೇಳ್ತೀವಲ್ಲ, ಟೆನಾಸಿಟಿ, ಆ ವ್ಯಕ್ತಿತ್ವದ ಒಂದು ಗಟ್ಟಿತನ ಏನಿದೆ, ಮತ್ತು ಆ ಅತ್ಯಂತ ದೃಢವಾದಂತಹ ಆತ್ಮವಿಶ್ವಾಸ, ಅದನ್ನು ಹೇಳುವಂಥ ಮಾತು. ಅದಕ್ಕೋಸ್ಕರ ಇದನ್ನು ಹೇಳ್ತೀನಿ. ಏನ ಶಾಸ್ತ್ರಂಚ, ಯಾರಿಂದ ಶಸ್ತ್ರ ಮತ್ತು ಶಾಸ್ತ್ರಗಳು, ಮತ್ತು ನಂದರಾಜ ಗತಾಚ ಭೂಹು, ನಂದರಾಜನಿಗೆ ಸೇರ್ಕೊಂಡಿದ್ದಂತಹ, ನಂದರಾಜನ ಆಳ್ವಿಕೆಯಲ್ಲಿದ್ದಂತಹ ಭೂಮಿ, ಇದೆರಡನ್ನು ಅಮರ್ಷೇಣ ಉದ್ಧತಾನ್ಯಾಶ ತೇನ ಶಾಸ್ತ್ರಮಿದಂ ಕೃತಂ. ಅಮರ್ಷೇಣ ಅಂದರೆ ಕೋಪದಿಂದ, ಅದನ್ನು ಸಹಿಸಲಾರದೆ, ನಂದ ದುರಾಡಳಿತವನ್ನು ಮಾಡ್ತಾ ಇದ್ದ, ಅದನ್ನು ಸಹಿಸಲಾರದೆ ಅವನಿಂದ ರಾಜ್ಯವನ್ನು ಕಿತ್ತುಕೊಂಡಂತಹ, ಶಾಸ್ತ್ರಗಳನ್ನು ಪ್ರಯೋಗಿಸಿದಂತಹ ಈ ಮಹಾತ್ಮನಿಂದ, ಈ ಬುದ್ಧಿವಂತನಿಂದ ಈ ಶಾಸ್ತ್ರ ಆಗಿದೆ ಅಂತ ಅವನೇ ಹೇಳ್ಕೊಳ್ತಾ ಇದ್ದಾನೆ. ಸೊ ತೇನ ಶಾಸ್ತ್ರಮಿದಂ ಕೃತಂ ಅಂತ ಅಂದರೆ ಸುಮ್ಮನೆ ಯಾವುದೋ ಕಾರಣಕ್ಕೆಲ್ಲ ಮಾಡಿರೋದು, ಈ ದೃಷ್ಟಿಯಿಂದ ಮಾಡಿರೋವಂಥದ್ದು. ರಾಷ್ಟ್ರ ರಕ್ಷಣೆಯ ದೃಷ್ಟಿಯಿಂದ ಈ ಶಾಸ್ತ್ರವನ್ನು ರಚನೆ ಮಾಡಿದ್ದೇನೆ ಅಂತ ಬಹಳ ಸಮರ್ಥನೀಯವಾಗಿ ಹೇಳ್ಕೊಳ್ಳುವಂತಹ ವ್ಯಕ್ತಿ ಅವನು. ಅದಕ್ಕೆ ಅರ್ಹನಾದಂತಹ ಒಬ್ಬ ಮಹಾ ವಿದ್ವಾಂಸ ಅವನು. ಇದು ಅಹಂಕಾರದ ಮಾತಲ್ಲ, ಇದು ಆತ್ಮವಿಶ್ವಾಸದ ಮಾತು ಅಂತ ನಾವು ತಗೋಬೇಕು. ಏನ ಶಾಸ್ತ್ರಂಚ ನಂದರಾಜಗತಾಚ ಭೋ ಅಮರ್ಷೇಣ ಉದ್ಧತಾನ್ಯಾಶು ತೇನ ಶಾಸ್ತ್ರಮಿದಂ ಕೃತಂ ಅಂತ ಅವನು ಹೇಳ್ಕೊಳ್ಳೋದು ಬಹಳ ಮುಖ್ಯವಾದಂಥದ್ದು. ಇದು ಸಾರ. ಅಂದರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಇವತ್ತಿಗೂ ನಮಗೆ ಗೊತ್ತಿರಬಹುದು. ಮುಂದೆ ತುಂಬ ದೊಡ್ಡ ದೊಡ್ಡ ಭೂಭಾಗಗಳನ್ನು ಮೊಘಲರು ಆಳಿದ್ರು. ಅದಾದ ಮೇಲೆ ಇನ್ನು ಬ್ರಿಟಿಷ್ ಇಂಡಿಯಾ ಬಂತು. ಇದು ಎಲ್ಲದಕ್ಕಿಂತ ದೊಡ್ಡಷ್ಟು ರಾಜ್ಯ ಅಂತ ಹೇಳಿದ್ರೆ ಮೌರ್ಯ ರಾಜ್ಯ. ಅಲ್ಲಿ ಆಫ್ಘಾನಿಸ್ತಾನದಿಂದ, ಗಾಂಧಾರ ದೇಶದಿಂದ ಹಿಡಿದು, ಹಿಂದೆ ನಮ್ಮ ಗ್ರಂಥಗಳಲ್ಲಿ ಬರುತ್ತಲ್ಲ, ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಬರುತ್ತಲ್ಲ, ಅಲ್ಲಿಂದ ಹಿಡಿದು ಇಂಡೋನೇಷಿಯಾವರೆಗೂ ಇದ್ದಂತಹ ವಿಶಾಲವಾದ ಭೂಭಾಗಕ್ಕೆ ಒಡೆಯನಾಗಿದ್ದವನು ಅಂತ ಹೇಳಿದ್ರೆ ಆಗಿದ್ದರು ಅಂದರೆ ಮೌರ್ಯ ಸಾಮ್ರಾಜ್ಯಾಧಿಪತಿಗಳು. ಅದಕ್ಕೆ ಅವನು ಒಂದು ಮಾತು ಹೇಳ್ತಾನೆ ನೋಡಿ, ಆ ಹಿಮಾದ್ರೇಹೇ ಕುಮಾರಿ ಪರ್ಯಂತಂ ಚಕ್ರವರ್ತಿ ಕ್ಷೇತ್ರಂ. ಇಂಥವ್ರಿಗೆ ಚಕ್ರವರ್ತಿ ಅಂತ ಹೇಳ್ತಾನೆ. ಹಿಮಾದ್ರಿಯಿಂದ ಹಿಡಿದು, ಇಲ್ಲಿ ಹಿಮಾದ್ರಿ ಅಂದರೆ ನಮಗೆ ಕಾಣ್ತಾ ಇರೋಂಥ ಶಿವಾಲಿಕ್ ಪರ್ವತಗಳಷ್ಟೇ ಅಲ್ಲ, ಎಲ್ಲಿಂದ ಅಲ್ಲಿಂದ ಹಿಡಿದು ಆ ಕರ್ರಂ ಎಲ್ಲ ಏನೋ ಹೇಳ್ತಾರಲ್ಲ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದು ಪೂರ್ತಿ ವಿಶಾಲವಾಗಿದೆಯಲ್ಲ. ನಾವು ಭೂಪಟ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಅದಷ್ಟದಿಂದ ಹಿಡಿದು ಸಮುದ್ರದವರೆಗೆ ಕುಮಾರಿ ಅಂದರೆ
ಕನ್ಯಾಕುಮಾರಿವರೆಗೂ ಇರುವಂತಹ ಭೂಮಿ. ಇದು ಚಾಣಕ್ಯನ ಮಾತು. ಯಾರು ಹೇಳ್ತಾರೆ ನಮಗೆ ರಾಷ್ಟ್ರ ಅಲ್ಲ, ನಾವು ಒಂದಾಗಿರ್ಲಿಲ್ಲ ಅಂತ? ಇವ್ರಿಗೆ ತಲೆ ಇಲ್ಲ ಅಂತ ಹೇಳ್ಬೇಕು ಈ ಮಾತನ್ನ ಹೇಳೋದು. ರಾಷ್ಟ್ರವೇ ಅಲ್ಲ ಅಂದ್ರೆ 2300 ವರ್ಷಗಳ ಹಿಂದೆ 500 ವರ್ಷಗಳ ಹಿಂದೆ ಹೇಳಿದ ಮಾತಿದು. ಏನು? ಆ ಹಿಮಾದ್ರೇ ಕುಮಾರಿ ಪರ್ಯಂತಂ ಚಕ್ರವರ್ತಿ ಕ್ಷೇತ್ರಂ. ಎಲ್ಲಿಂದ ಬಂತು ಈ ವಿಷನ್ನು? ಎಲ್ಲಿಂದ ಬಂತು ಈ ಮಾತು? ಅದಷ್ಟನ್ನು ಸಾಧಿಸಿ ತೋರಿಸಿದ್ರಲ್ಲ. ಅಷ್ಟು ವಿಶಾಲವಾದಂಥ ಭೂಭಾಗಕ್ಕೆ ಮೌರ್ಯನ್ ಬಿಟ್ಟರೆ ಇನ್ಯಾರೂ ಕೂಡ ರಾಜ್ಯರ ಆಗಿರಲಿಲ್ಲ. ಆದ್ದರಿಂದ ಇದು ಸತ್ಯವಾದಂಥದ್ದು. ಇಂಥ ಒಂದು ವಿಶಾಲವಾದ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಅದನ್ನು 100 ವರ್ಷಗಳ ಕಾಲ ಸಮರ್ಥನೀಯವಾಗಿ ಆಳೋ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದು ಅಂತ ಹೇಳಿದ್ರೆ ಚಾಣಕ್ಯ. ಅದರಿಂದ ಚಾಣಕ್ಯನ ಹೆಸರು ನಮ್ಮ ರಾಜನೀತಿಯಲ್ಲಿ, ನಮ್ಮ ರಾಜ್ಯಶಾಸ್ತ್ರದಲ್ಲಿ, ನಮ್ಮ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ನೆನೆಬೇಕಾಗಿರುವಂತಹ ಒಂದು, ನಾವು ಸ್ಮರಿಸಬೇಕಾಗಿರುವಂಥ ಒಂದು, ನಾವು ಹೇಳ್ತೀವಲ್ಲ ಹೆಸರು, ನಾವು ಹೇಳ್ತೀವಿ ಏನು ಪ್ರಾತಸ್ಮರಣೀಯರು ಅಂತ. ಆ ಥರ ಒಂದು ಮಹಾ ವ್ಯಕ್ತಿ. ಇದೆಷ್ಟು ಮಾಡಿದ್ದರೂ ಇವನ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಇದೆ. ಇದು ಸ್ವಾರ್ಥಕ್ಕಾಗಿ ಮಾಡಲಿಲ್ಲ ಅಂತ. ಯಾರು ಸ್ವಾರ್ಥಕ್ಕಾಗಿ ಏನು ಮಾಡೋದಿಲ್ವೋ ಅಂಥವರು ತುಂಬ ದೊಡ್ಡ ಹೆಸರು ತಗೊಳ್ತಾರೆ, ತುಂಬ ದೊಡ್ಡದನ್ನು ಸಾಧಿಸ್ತಾರೆ. ಅದನ್ನು ಈಗಲೂ ನಾವು ನೋಡ್ತಾ ಇದ್ದೀವಿ. ಈಗ ಮೋದಿಯವರಿದ್ದಲ್ಲ ನಮ್ಮ ಕಣ್ಣಿದ್ರು. ತಮಗೆ ಅಂತ ಯಾರು ಮಾಡ್ಕೊಳ್ತಾರೋ ಅದು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಿಮಗೆ ಅಂತ ಬೇಕಿಲ್ಲದೆ ಇದ್ರೆ ಇಡೀ ಪ್ರಪಂಚನೇ ಬಂದು ನಿಮ್ಮ ಕಾಲ ಹತ್ರ ಬೀಳುತ್ತೆ. ನೀವು ಬೇಕು ಅಂತ ಹೇಳಿದ್ರೆ ಇಷ್ಟಿಷ್ಟೇ ಆಗುತ್ತೆ. ಆದರೆ ನಿಮಗೆ ಬೇಡ ಅಂತಂದರೆ ನೀವು ಆ ರೀತಿ ಕೆಲಸ, ಒಂದು ಉದಾತ್ತವಾದ ಧ್ಯೇಯದಿಂದ ಕೆಲಸ ಮಾಡಿದ್ರೆ ಜಗತ್ತು ನಿಮ್ಮ ಕಾಲ್ಬುಡದಲ್ಲಿರುತ್ತೆ ಅಂತ. ಹೀಗೆ ಇಷ್ಟು ವಿಶಾಲವಾದಂಥ, ಹಾಗೆ ಅಂತ ಅವನು ಇದೆಲ್ಲ ಏನು ವೈರಾಗ್ಯ ಸಂಪನ್ನನಲ್ಲ. ಇದು ಬಹಳ ಮುಖ್ಯವಾಗಿರುವಂಥದ್ದು ಅಂತ ಚಾಣಕ್ಯನ ವ್ಯಕ್ತಿತ್ವದಲ್ಲಿ ನಾವು ಗಮನಿಸ್ಕೊಳ್ಬೇಕಾಗಿರುವಂಥದ್ದು. ಇಂಥ ಒಂದು ರಾಜ್ಯ ಇದು ಇದೆಯಲ್ಲ, ಇದು ಏನು ಚಾಣಕ್ಯ ಮತ್ತು ಚಂದ್ರಗುಪ್ತರು ಈ ರೀತಿಯಾಗಿ ಎಲ್ಲ ವಿಧದಲ್ಲೂ ಕೂಡ ಅವರು ರಾಜ್ಯವನ್ನು ಸಮರ್ಥವಾಗಿ ಆಳಿದ್ದರಿಂದ ಈ ಕಾಲವನ್ನು ನಾವು ಚಿನ್ನದ ಯುಗ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಮೊದಲ ಚಿನ್ನದ ಯುಗ ಅಂತ ಇದು ಪ್ರಾಚೀನ ಕಾಲದಿಂದ ಬಂದಿದ್ದು ಇದನ್ನು ಹೇಳ್ತಾರೆ.